ಹೆಂಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಕ್ರೌಡ್ ಬಂಡೆ ಮಗ ಕಾವ್ಯ ಅವರಿಂದ ಎಗ್ ಬಿರಿಯಾನಿ ನಾನು ಯಾವಾಗಂದೆ? ನಾನು ನಂಬಿ ಎಗ್ ಬಿರಿಯಾನಿ ಮಾಡೋ ಕೊಟ್ಟಿದ್ದಾರೆ, ಆದರೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಎಗ್ ಬಿರಿಯಾನಿ ಮಾಡ್ತಾ ಇರೋದು. ಇಷ್ಟು ರಿಸ್ಕ್ ಹೇಗೆ ಸಾಧ್ಯ? ಆ್ಯಕ್ಚುಲಿ ಇವ್ರು ಮದುವೆ ಆಗೋ ಹುಡುಗ ಎಲ್ಲ ಮಾಡಿರೋ ಮಂಗಳೂರು ಬಿರಿಯಾನಿ ಸಖತ್ತಾಗಿತ್ತು, ಇಷ್ಟ ಆಯಿತು. ಅಯ್ಯೋ, ಗಂಟೆ ಎಷ್ಟಾಯಿತು ತೋರಿಸಿ? 11:10ಕ್ಕೆ, ಇವಾಗ 11 ಆಗುತ್ತೆ. ಅಲ್ಲೂ ಖಾಲಿ, ಇಲ್ಲೂ ಖಾಲಿ, ಇಲ್ಲೂ ಖಾಲಿ, ಇಲ್ಲೊಂದು ಹೆಂಗಸು. ಹಾಯ್ ಹಲೋ ನಮಸ್ತೆ ಮಾತರೆಗ್ಲಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ಹೊರಟಿರೋದು ಬ್ಯಾಂಗ್ಳೂರಿಗೆ. ಹೌದು, ನನ್ನ ಪರ್ಸ್ನಲ್ ವರ್ಕ್ ಮೇಲೆ ನಾನು ಬ್ಯಾಂಗ್ಳೂರಿಗೆ ಹೊರಟಿದ್ದೀನಿ. ಆದರೆ ಒಬ್ಬಳೇ ಹೊರಟಿದ್ದೀನಿ. ಆದರೆ ಇದೇನು ಮೊದಲಿನ ಸಲ ಅಲ್ಲ ನಾನು ಒಬ್ಬಳೇ ಹೋಗ್ತಿರೋದು. ಆದರೂ ಆ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇದೆಯಲ್ವ, ಲೈಕ್ ಭಯನೂ ಇರುತ್ತೆ, ಸ್ವಲ್ಪ ಖುಷಿನೂ ಇರುತ್ತೆ. ಇದಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಟೈಮಲ್ಲಿ ನನಗೆ ಬಂಟ್ವಾಳ ಬಿಟ್ಟು ಮಂಗಳೂರಿಗೆ ಜ್ಯೋತಿ ಆ್ಯಂಡ್ ಸ್ಟೇಟ್ ಬ್ಯಾಂಕ್ ಸ್ಟಾಪ್ ಬಿಟ್ಟರೆ ಬೇರೆ ಯಾವುದೂ ಪ್ಲೇಸೇ ಗೊತ್ತಿರಲಿಲ್ಲ. ಇನ್ನು ರೋಡ್ ಕ್ರಾಸ್ ಮಾಡೋ ವಿಷಯ ಅಂತೂ ಹೇಳಬೇಕು ಅಂತಲೇ ಇಲ್ಲ. ಆದರೆ ಇವಾಗ ನಾನು ಮಂಗಳೂರಿಂದ ಬೆಂಗಳೂರಿಗೆ ಒಬ್ಬಳೇ ಹೋಗ್ತಿದ್ದೀನಿ. ಏನೋ ಒಂಥರ ಖುಷಿ ಅಲ್ವಾ, ಆ್ಯಂಡ್ ಪ್ರೌಡ್ ಫೀಲ್ ಇದೆ. ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಥರ ಬೆಳೆದಿರೋ ನಾನು ಹೆಂಗೆ ವಾರಿಯರ್ ಅದನ್ನು ನನಗೆ ಗೊತ್ತಿಲ್ಲ. ಆದರೆ ಮೊದಲು ಒಬ್ಬಳೇ ಬ್ಯಾಂಗ್ಳೂರಿಗೆ ಬರ್ತಿದ್ದಾಗ ಭಯ ಆಗ್ತಿತ್ತು. ಆದರೆ ಇವಾಗ ಒಂದು ಲೆವೆಲ್ಗೆ ಓಕೆ. ಆದರೆ ಈ ಸಲ ಏನಾಯಿತು ಅಂತಂದರೆ, ನಾನು ಮೆಜೆಸ್ಟಿಕ್ ಕೇಳ್ಕೊಳ್ಬೇಕಾದವಳು ನನ್ನನ್ನು ತಂದು ಸಿಲ್ಕ್ ಬೋರ್ಡಲ್ಲಿ ಇಳಿಸಿದ್ರು. ಆದರೆ ನನ್ನ ಪುಣ್ಯಕ್ಕೆ ಸಿಲ್ಕ್ ಬೋರ್ಡಿಂದನೂ ನನ್ನ ಸ್ಟಾಪ್ ನಿಯರ್ ಬೈನೇ ಇತ್ತು. ಆದರೆ ಮಾರ್ನಿಂಗ್ 5 o'clockಗೆ ಇಳ್ಕೋಬೇಕಾದ ನಾನು 6 o'clockವರೆಗೂ ಬಸ್ಸಲ್ಲೇ ಇದ್ದೆ. ಅಲ್ಲಿಂದ ರ್ಯಾಪಿಡೋ ಮಾಡಿಕೊಂಡು ನಾನು ಜಯನಗರಕ್ಕೆ ಹೋದೆ. ಅಲ್ಲಿ ನನ್ನನ್ನು ಪಿಕ್ ಮಾಡೋಕ್ಕೆ ಅಣ್ಣ ಬಂದರು. ಅಲ್ಲಿಂದ ನಾನು ಫ್ರೆಶ್ ಅಪ್ ಆಗಿ ನಮ್ಮ ಕೆಲಸಕ್ಕೆ ಹೊರಟ್ವಿ. ಹೌದು, ಇವರು ನನ್ನ ಬಾಗಲಕೋಟೆ ಫ್ರೆಂಡ್ಸ್. ಆ್ಯಂಡ್ ಅಲ್ಲಿಯವರು ಇವಳಿಗೆ ಹೆಂಗೆ ಫ್ರೆಂಡ್ಸು ಅಂತ ಅನ್ಕೋಬೇಡಿ, ಬಿಕಾಸ್ ಶಿ ವಾಸ್ ಮೈ ಕೊಲೀಗ್ ಅಷ್ಟೇ. ನಂಗೆ ಆ್ಯಕ್ಚುಲಿ ಮೆಟ್ರೋ ಯೂಸ್ ಮಾಡೋಕ್ಕೂ ಬರಲ್ಲ, ಬಟ್ ಇದು ನನ್ನ ಸೆಕೆಂಡ್ ಎಕ್ಸ್ಪೀರಿಯೆನ್ಸ್ ಇನ್ ಮೆಟ್ರೋ ಅಲ್ಲಿ. ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಲೆಟ್ ಮಿ ಸಿ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ನಾನು ರ್ಯಾಪಿಡೋ ಬಿಟ್ಟು ಮೆಟ್ರೋ ಚೂಸ್ ಮಾಡ್ತೀನಾ ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ನಾವು ಹೋಗಿರೋ ಕೆಲಸನ ಮುಗಿಸ್ಕೊಂಡು ಮತ್ತೆ ನಾವು ಮೆಟ್ರೋದಲ್ಲೇ ರಿಟರ್ನ್ ಬಂದ್ವಿ. ಆದರೆ ನನಗೆ ಅಲ್ಲಿ ಕ್ಲಿಪ್ಸ್ ತೆಗಿಯೋಕ್ಕಾಗಿರಲಿಲ್ಲ. ಆದರೆ ಎಕ್ಸ್ಪೀರಿಯೆನ್ಸ್ನ ಈ ಅಕ್ಕ ಹೇಳ್ತಾರೆ, ಕೇಳಿ. ಹೆಂಗಿತ್ತು ಮ್ಯಾಮ್ ಎಕ್ಸ್ಪೀರಿಯೆನ್ಸ್? ಚೆನ್ನಾಗಿತ್ತು. ಕ್ರೌಡಿ ಆಗಿ ಸುಸ್ತಾಗೋಯ್ತು. ಬೆಳಗ್ಗೆ ಬಿಸಿಲಲ್ಲಿ ಹೋಗಿದ್ವಿ, ಸಾಯಂಕಾಲ ಆಗಿದೆ ನಾವು ಬರೋಷ್ಟು ಗೊತ್ತು. ದೇವ್ರೆ, ನಾವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಅಡ್ಜಸ್ಟ್ ಆಗಿ ನಮ್ಮನ್ನು ಇಷ್ಟಪಡೋರು ಸಿಕ್ಕಾಗ ಏನೋ ಒಂಥರ ಖುಷಿ ಇರುತ್ತೆ. ಈ ಟೈಮ್ ನನಗೂ ಹಾಗೆ ಅನಿಸ್ತು. ಆದರೆ ನನಗಂತೂ ಸುಸ್ತು ಜೊತೆಗೆ ಫ್ರಸ್ಟ್ರೇಷನು ಹೆವಿ ಆಗಿತ್ತು. ಯಾಕಂದರೆ ಊಟ ಆಗಿರಲಿಲ್ಲ. 4 ಆಗಿದ್ರು ನಮ್ಮದು ಇನ್ನೂ ಊಟ ಆಗಿರಲಿಲ್ಲ. ಅದಕ್ಕೆ ನಾವು ಹೊರಟಿರೋದು ಏನಾದರೂ ಚಾಟ್ಸ್ ತಿನ್ನೋಣ ಅಂತ. ಹಾಂ, ಬಂಡೆ ಮಗ ಅವಾಗ ನಮ್ಗೆ ತಗೊಂಡಿದ್ದೀರಾ? ನೀವು ಮಾತಾಡ್ಕೊಂಡು ಬರೋದು ನಮ್ದಿಲ್ಲ. ನೀವು ಅಲ್ಲಾಡ್ಸೋದು ತಗೊಳ್ಳಿ ಇವಾಗ. ಬಟ್ ಜೂಮಲ್ಲಿ ನೋಡಿ ಅಂತ ಅದು ಒಳಗಡೆ ಶೀಟ್ ಇಟ್ಟು ಮೇಲೆ ಪೇಪರ್ ಅಂಟಿರೋ ಥರ ಇದೆ. ಎಷ್ಟಾಗಿದೆ? ನೀನೇ ಜಾಸ್ತಿ ಆಗಲ್ಲ. ಇವಾಗ ಮತ್ತೆ ಬ್ಯಾಕ್ ಟು ಹೋಮ್. ಎಸ್, ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಒಂದು ಕಾಫಿ ಕುಟ್ಕೊಂಡು ಇವಾಗ ಮತ್ತೆ ನಾವು ಮನೆಗೆ ಹೋಗ್ತಿದ್ವಿ. ಆದರೆ ಈ ಸೈಕಲ್ ಗ್ಯಾಪಲ್ಲಿ ಇವ್ರೇನು ಪ್ಲಾನ್ ಮಾಡಿದ್ದಾರೆ ನೋಡಿ. ಹೇಳಿ, ಏನಿದು? ಪುದೀನ ಸೊಪ್ಪನ್ನು ಕೊಡಲಾಗಿದೆ ಬಿಕಾಸ್ ಆಫ್ ಎಗ್ ಬಿರಿಯಾನಿ ಮಾಡೋದಕ್ಕೆ. ಓಕೆ, ಮಂಗಳೂರು ಸ್ಪೆಷಲ್ ಕಾವ್ಯ ಅವರಿಂದ ಎಗ್ ಬಿರಿಯಾನಿ. ನಾನು ಯಾವಾಗಂದೆ? ನಾನು ಅನ್ನೇ ಇಲ್ಲ. ಆಕ್ಚುಲಿ ಕಾವ್ಯ ಅವರಿಂದ ಬಟ್ ಟ್ರೈ ಮಾಡೋಣ. ಇವತ್ತು ಇವರು ಹೊಟ್ಟೆ ತಿಂದಾದ್ಮೇಲೆ ಹೊಟ್ಟೆ ಹೆಂಗಿರುತ್ತೆ ಅಂತ ಅದಾದ್ಮೇಲೆ ಮತ್ತೆ ಹೇಳೋಣ. ಹಾಗೆ ಟಕ್ ಅಂತ ಫ್ರೆಶ್ ಅಪ್ ಅದೆ. ಎಗ್
ಎಗ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಇದು ಒಂದು ಈರುಳ್ಳಿನ ಎಕ್ಸ್ಟ್ರಾ ಕಟ್ ಮಾಡಿ ಹಾಕಬೇಕು. ಓಕೆ, ಆಲ್ರೆಡಿ ಎಲ್ಲ ಮಸಾಲೆ ನೀವೇ ಮಾಡಿದ್ದೀರಾ? ಅದು ಹೆಂಗೆ ನೀವು ಬಾಗಲಕೋಟೆ ಅವರು ಮಂಗಳೂರು ಎಗ್ ಬಿರಿಯಾನಿ ಮಾಡ್ತೀರಾ? ಆಕ್ಚುಲಿ ನನ್ನ ಫ್ರೆಂಡ್ ಕಾವ್ಯ ಅಂತ ಮಂಗಳೂರು, ಅವರು ನನಗೆ ಹೇಳಿದ್ರು, ಕಲ್ಸ್ಕೊಟ್ಟಿದ್ರು. ನಾನು ಅದನ್ನ ಇವಾಗ ಟ್ರೈ ಮಾಡ್ತಾ ಇದ್ದೆ. ಓ ನೈಸ್ ಜೋಕ್. ಕಾವ್ಯ ಅವರು ಮಂಗಳೂರು ಎಗ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಹಿಂಗೆ 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 ಕರೆಕ್ಟು, ಈ ಆ್ಯಂಗಲ್. ಇಷ್ಟು ನೀವು ಮಂಗಳೂರಿಂದ ಬಂದು ಇಲ್ಲಿ ಬಿರಿಯಾನಿ ಮಾಡುವಾಗ ವಿಡಿಯೋ ಸರಿಯಾಗಿ ಕರೆಕ್ಟ್ ಅಲ್ಲ? ನಮ್ಮ ಹೆಲ್ಪರ್ ಸಮಯ. ಆಕ್ಚುಲಿ ನಾನು ಹೆಲ್ಪರ್ ಅಲ್ಲ, ನಾನೇ ಮೇನ್ ಶಾಪ್. ನಂಗೆ ಹೇಳ್ಕೊಟ್ಟು ಮಾಡಿಸ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಇವಾಗ ಸಮಾಧಾನನಾ? ನಾನೇ ಮೇನ್ ಶಾಪ್, ಇವ್ರು ನನ್ನ ಹೆಲ್ಪರ್. ಓಕೆ, ನಾನು ಹಿಂಗೆ ಬಗ್ಗೆ ಆ್ಯಕ್ಚುಲಿ ನನಗೂ ಏನೂ ಗೊತ್ತಿಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ನನ್ನ ನಂಬಿ ಎಗ್ ಬಿರಿಯಾನಿ ಮಾಡೋ ಕೊಟ್ಟಿದ್ದಾರೆ, ಆದರೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಎಗ್ ಬಿರಿಯಾನಿ ಮಾಡ್ತಾ ಇರೋದು. ಇಷ್ಟು ರಿಸ್ಕ್ ಹೇಗೆ ಸಾಧ್ಯ? ಆಕ್ಚುಲಿ ಮೇನ್ ಶೆಫ್ ನಾನು, ಅವ್ರ ಮಾತ್ರ ಹೆಲ್ಪರ್ ಆಗಿ ಕಾಲ್ಕೊಡಿ. ನಂದು ಚಿಕನ್ ಬಿರಿಯಾನಿ ಆದರೆ ಮಾಡಿದ್ದೀನಿ, ಎಗ್ ಬಿರಿಯಾನಿ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿರೋದು. ಲೆಟ್ ಮಿ ಸಿ ಹೆಂಗೆ ಬರುತ್ತೆ ಟೇಸ್ಟ್ ಅಂತ. ಇವ್ರು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಂತಿರಲ್ವಾ? ಎಸ್, ಅಫ್ಕೋರ್ಸ್ ನಾನು ಮಾಡಿರೋದಲ್ವಾ ಚೆನ್ನಾಗಿದೆ. ಬಿಡಿ, ಐ ವಾಂಟ್ ಟು ಡೈ. ಆ್ಯಂಡ್ ಮಸಾಲ ರೆಡಿಯಾಗಿದೆ. ಎಗ್ ಮೈನ್ ಶೆಫ್ ಏನು ಮಾಡ್ತಿದ್ದೀರಾ? ಆಕ್ಚುಲಿ ಫೈನಲಿ ಬಿರಿಯಾನಿ ರೆಡಿ ಆಯ್ತು. ಇವಾಗ್ಲಾದ್ರೂ ನಿಜ ಹೇಳ್ತೀರಾ? ಮಾಡಿರೋದೇ ಅವರು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಕಾವ್ಯ ಒನ್ಲಿ. ಸೊ ಕುದಿ ಬರೋ ತನಕ ವೇಟ್ ಮಾಡಬೇಕು. ಲೆಟ್ಸ್ ಸಿ. ಇದೊಂದು ಸೊ ಇದು ಮೇಲ್ಗಡೆ ಎಕ್ಸ್ಟ್ರಾ ನೆಂಚ್ಕೊಳಕಂತ ಮಾಡಿದ್ದಾರೆ. ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಸಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಇವ್ರು ಮದುವೆ ಆಗೋ ಹುಡುಗ ಎಲ್ಲ ತುಂಬಾ ಲಕ್ಕಿ ಅನ್ಸ್ತೀನಿ. ಫೈನಲಿ ಬಿರಿಯಾನಿ ಅಂತೂ ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡೋ ಟೈಮ್. ಅದ್ರ ಜೊತೆಗೆ ನಮ್ಮ ಜೋಳದ ರೊಟ್ಟಿನೂ ಇತ್ತು. ನಾನು ಫಸ್ಟ್ ಟೈಮ್ ಜೋಳದ ರೊಟ್ಟಿ ತಿಂದಿರೋದು, ಬಟ್ ಸಖತ್ತಾಗಿತ್ತು. ಮಂಗಳೂರು ಅಷ್ಟೆಲ್ಲ ಬೇಡ. ಎಗ್ ಬಿರಿಯಾನಿ ಮೇಡ್ ಬೈ ಕಾವ್ಯ. ಸೊ ಚೆನ್ನಾಗಿದೆ ಫೈನಲಿ. ಓಕೆ, ಶಿ ಇಸ್ ಅ ಗುಡ್ ಶೆಫ್. ಮಾಡಿರೋ ಮಂಗಳೂರು ಬಿರಿಯಾನಿ ಸಖತ್ತಾಗಿದೆ, ಇಷ್ಟ ಆಯ್ತು. ಅಯ್ಯೋ, ಮಂಗಳೂರು ಮೀನ್ ಮಾಡಿರೋದು. ಅದೇ ನೀವು ಹಾಕ್ತೀರಾ? ಆದರೆ ನಂಗಂತೂ ಪ್ರಾಪರಾಗಿ ಅಡುಗೆ ಬರಲ್ಲ, ಆದರೆ ಏನೋ ಒಂದು ತಿನ್ನೋ ಥರ ಮಾಡ್ತೀನಿ. ಫೈನಲಿ ನಾವಿಬ್ಬರು ಸೇರಿ ಮಾಡಿರೋ ಎಗ್ ಬಿರಿಯಾನಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಆಲ್ ಕ್ರೆಡಿಟ್ ಗೋಸ್ ಟು ಕಾವ್ಯ ಓನ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಾಗ ತಿಂದು ಹೊಟ್ಟೆ ತುಂಬ ಫುಲ್ಲಾಗಿ ವಾಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಗಂಟೆ ಎಷ್ಟಾಯ್ತು ತೋರಿಸಿ? ಆಫ್ ಆಯಿತು. 11:10ಕ್ಕೆ. ಇವಾಗ 11 ಆಗುತ್ತೆ. ನೀವು ಮಾಡಲ್ವಾ 11 ವಿಶ್? ಏನು ಲೆವೆಲ್ ವಿಶ್ ಮಾಡೋದು? ಅದು ಆ್ಯಕ್ಚುಲಿ ಇದು ಲೈಕ್ ಮ್ಯಾನಿಫೆಸ್ಟ್ ಥರ ಒಂದು ನಂಬರ್, ಲಕ್ ನಂಬರ್ ಅಂತ. 11 ಅಲ್ಲೂ ಖಾಲಿ, ಇಲ್ಲೂ ಖಾಲಿ, ಇಲ್ಲೂ ಖಾಲಿ, ಇಲ್ಲೊಂದು ಹೆಂಗಸು. ಅವ್ರ ಫ್ರೆಂಡು ನೋಡಿ ಹೆಂಗೆ ಕಲಿತಾ ಇದ್ದಾಳೆ. ಮ್ಯಾಮ್, ಸಾರಿ ಮ್ಯಾಮ್. ಸೊ ಇದಾಗಿತ್ತು ನನ್ನ ಬ್ಯಾಂಗ್ಳೂರಿನ ಡೇ 1 ವ್ಲಾಗ್. ಪಾರ್ಟ್ 2 ಇದೆ, ವೆಯ್ಟ್ ಮಾಡಿ. ಅಲ್ಲಿ ತನಕ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.